ಕೋಇನ್ಸಿಡೆನ್ಸ್ ಅನಿಸುತ್ತೆ ಗೈಸ್. ಇದು ಸೇಮು 30 ಲಾಸ್ಟ್ ಮಂತ್ 30ಗೆ ವೀಡಿಯೋ ಮಾಡಿದೆ, ಬಟ್ ಇವತ್ತು 30 + 30 60 ಡೇಸ್ ಆಗಿದೆ ಇವತ್ತು ನನ್ನ ಬ್ಲಾಗು. ಸೊ ಅದಕ್ಕೋಸ್ಕರ ಏನಿಲ್ಲ, ಖುಷಿ ಏನಿಲ್ಲ, ಏನೂ ಇಲ್ಲ. ನಾನು ವ್ಯೂಸ್ ಎಲ್ಲ ನೋಡ್ತಿದ್ದೆ, ವ್ಯೂಸೇ ಬರ್ತಾ ಇಲ್ವಲ್ಲ ಬಿಡು, ಇನ್ನೇಂತಕ್ಕೆ. ಎಲ್ಲೂ ಇನ್ಸ್ಟಾಗ್ರಾಮಲ್ಲಿ ಮುಂಚೆ ಎಲ್ಲ 1000 ಹಂಗೆ ಪ್ಲಸ್ ಬರ್ತಿತ್ತು, ಇವಾಗ ಅಲ್ಲೂ. ಹಾಯ್ ಗೈಸ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಆಲ್ರೆಡಿ ಟೈಮ್ ಬಂದು 10:30. ಬೆಳಿಗ್ಗೆ ಎಲ್ಲ ನೈಟು, ಬೆಳಿಗ್ಗೆಯಿಂದ ಫುಲ್ ಬ್ಯುಸಿ ಇದ್ದು ಇವಾಗ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಏನು ಪ್ಲ್ಯಾನ್ಸ್ ಇಲ್ಲದೆ ವ್ಲಾಗ್ನ ಮಾಮೂಲಿ ಎಲ್ಲ ವ್ಲಾಗಲ್ಲಿ ಹೇಳ್ತೀನಿ ಬಿಡಬಾರ್ದು ಅದು ಇದು ಅಂತ. ಬಟ್ ಇವತ್ತು ನನಗೆ ಎಷ್ಟು ಬೇಜಾರಾಗ್ಬಿಟ್ಟು ನಾನೇ ಸುಮ್ಮನೆ ಹೋಗ್ಬಿಟ್ಟಿದೆ. ಹೋಗಲಿ ಬಿಡು ಅದಾಗಿ ಮಾಡೋದೇ ಬೇಡ ಅಂತ. ಬಟ್ ಆದ್ರೂ ಸ್ವಲ್ಪ ರೀಲ್ಸಲ್ಲಿ ಮೋಟಿವೇಶನ್ ಎಲ್ಲ ನೋಡ್ಬಿಟ್ಟು ಕೊನೆಗೂ ಮತ್ತೆ ಬಂದೆ ಮಾಡೋಣ ಅಂತ. ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಎಕ್ಸಾಮ್ ಇತ್ತು. ಸೊ ಪ್ರೂಫಿಗೆಲ್ಲ ಐಟಮ್ಸ್ ಇಲ್ಲೇ ಐತೆ. ಸೊ ಅದಕ್ಕೋಸ್ಕರ ಮಾಡಿರಲಿಲ್ಲ ವ್ಲಾಗ್ನ. ಇವಾಗ ಎಂತಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಮಾಡೋದು ಬೇಡ ಅಂತ. ನೈಟು 10 ಮೇಲೆ ಏನು ನಮ್ಮ ಕೆಲಸ. ಇಷ್ಟೊತ್ತಿಗೆ ನಾನು ಎಡಿಟ್ ಮಾಡ್ತಿದ್ದೆ ಡೈಲಿ. ಇಷ್ಟೊತ್ತಿಗೆ ನಾನು ಎಡಿಟ್ ಮಾಡೋಕ್ಕೆ ಕೂತ್ಕೋಬೇಕಿದ್ದು. ಬಟ್ ಇವತ್ತು ಏನಾಗೈತೆ ಅಂದರೆ, ನಾನು ವ್ಲಾಗು ಕೂಡ ಮಾಡಿರಲಿಲ್ವಲ್ಲ. ಸೊ ಬೇಡ ಅಂತಲೇ ಫುಲ್ಲು ಬೇಜಾರಾಗಿ ಬಿಟ್ಬಿಟ್ಟಿದೆ. ವ್ಯೂಸ್ ಇಲ್ಲ, ಏನಿಲ್ಲ ಬಿಡು, ಹೋಗ್ಲಿ ಅಂತ. ಬಟ್ ಅದೇನೋ ನೋಡ್ತಾ ರೀಲ್ಸಲ್ಲಿ ಒಂದು ರೀಲ್ ಬಂತು. ಅದು ಒಂದು ಸ್ವಲ್ಪ ರಿಲೇಟ್ ಆಯ್ತು ನನಗೇನೆ. ಸೊ ಅದಕ್ಕೋಸ್ಕರ ನೋಡಿದ್ನಲ್ಲ, ಅದನ್ನು ಹಂಗೆ ಆದ್ರೂ ಯೋಚನೆ ಮಾಡಿದೆ. ಸಂಜೆ ಎಲ್ಲ ಮಾಮೂಲಿ ಇವತ್ತೇನು ನಿನ್ನೆ ಮಲಗಿದ್ದೆ, ಮಧ್ಯಾಹ್ನ ಬಂದ್ಬಿಟ್ಟು ಕಾಲೇಜಿಂದ ಊಟ ಮಾಡಿ ಎಲ್ಲ ಮಲ್ಕೊಂಡು ಮಾಮೂಲಿ ಇನ್ನೇನು ಡೈಲಿ ರೋಟೀನ್ ಬಿಡು ಹೊತ್ತಾಗಿ ಬೇಜಾರಾಗೋಗ್ಬಿಟ್ಟೈತೆ, ತೋರಿಸೋದೇ ಬೇಡ ಅಂದ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟಿದೆ. ಸೊ ಬಟ್ ಇವಾಗ ಅದೊಂದು ರೀಲ್ಸಿಂದನೇ ನಾನು ಇವಾಗ ಮತ್ತೆ ಮೋಟಿವೇಟ್ ಆಗಿ ಇದನ್ನೆಲ್ಲ ಅಲ್ಲೇ ತೆಗ್ದೇಸೇನ ಇಲ್ಲಿ ನೋಡಿ. ನಮ್ಮ ಹುಡುಗಿ ನಾನು ಮಾಡೋಕ್ಕೆ ಮುಂಚೆನೇ ಮಾಡಿಬಿಟ್ಟೈತಿ. ಪೇಪರ್ ಹರಿದಾಕ್ಬಿಟ್ಟವಳೆ, ಎಷ್ಟು ಹೇಳಿದ್ರು ಕೇಳಲ್ಲ, ಸುಮ್ಮನೆ ಮಾಡ್ಬಿಟ್ಟಿರ್ತಾಳೆ. ಪೆನ್ನಲ್ಲಿ ಐತೆ ಅಂತ ತಗೊಂಡು ಅಲ್ಲೇ ಹಾಕ್ಬಿಟ್ಟವಳೆ. ಬಿಡಿ, ಏನು ಮಾಡೋಕ್ಕಾಗಲ್ಲ. ಬಟ್ ಹಾಕೊಳ್ಳೋಳು ಅಷ್ಟೇ ಗೈಸ್. ಇನ್ನೇನು ಬಿಡಬೇಕು ಅಂದ್ಕೊಂಡು ತುಂಬ ಟ್ರೈ ಮಾಡಿದೆ, ಬಿಡು ಮಾಡೋದು ಬೇಡ ಅಂತ. ಸಂಜೆಯಿಂದ ಎಲ್ಲ ತಳ್ಳಿದೆ. ಬಟ್ ಅಟ್ ಲಾಸ್ಟ್ ಇವಾಗ ಊಟ ಮುಗಿಸ್ಕೊಂಬಂದು ಕೂತ್ಕೊಂಡು ಹಂಗೆ ಯೋಚನೆ ಮಾಡ್ತಾಯಿದ್ದೆ, ಏನಂತಕ್ಕೆ ಬಿಡಬೇಕು, ನಾನೇನು ತಪ್ಪು ಮಾಡಿದ್ದೀನಿ ಅನ್ನೋದು. ಏನೂ ತಪ್ಪೇ ಮಾಡಿಲ್ಲ, ಅದಕ್ಕೋಸ್ಕರನೇ ಸೊ ವ್ಲಾಗ್ ಬಿಡೋಲ್ಲ. ಅದಕ್ಕೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲ ಅಂದಿದ್ರೆ ಬಿಡಬೇಕಂತ ಇದ್ದಿದ್ರೆ ಯಾವತ್ತೋ ಬಿಟ್ಬಿಡಿವೆ. ಬಟ್ ಇವತ್ತು ನಂದು ಶೆಡ್ಯೂಲ್ ತುಂಬ ಬ್ಯುಸಿ ಇದ್ದಿದ್ದರಿಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಡೈಲಿ ಲೈಫ್ ಆದ್ರೂ ನಮಗೂ ಸ್ವಲ್ಪ ಇಕ್ಕಟ್ಟಿರುತ್ತೆ. ಏನು ಕೂತಿತ್ತಾನೆ ಬೆವ್ರು ಬತ್ತೈತೆ, ಚೂರು ಫ್ಯಾನ್ ಹಾಕಿದ್ರೆ ಸರಿ ಹೋಗ್ಬೋದು ಅನಿಸುತ್ತೆ. ಅದಕ್ಕೋಸ್ಕರನೇ ಗೈಸ್, ಇನ್ನೇನಿಲ್ಲ ಬೇರೆ. ನಾನು ವ್ಯೂಸ್ ಎಲ್ಲ ನೋಡ್ತಿದ್ದೆ, ವ್ಯೂಸೇ ಬರ್ತಾ ಇಲ್ವಲ್ಲ ಬಿಡು, ಇನ್ನೇಂತಕ್ಕೆ. ಎಲ್ಲೂ ಇನ್ಸ್ಟಾಗ್ರಾಮಲ್ಲಿ ಮುಂಚೆ ಎಲ್ಲ 1000 ಹಂಗೆ ಪ್ಲಸ್ ಬರ್ತಿತ್ತು, ಇವಾಗ ಅಲ್ಲೂ 200 300 400ಗೆ ಬಂದುಬಿಡ್ತಲ್ಲ. ಏನಾಯ್ತು ಅಂದರೆ ಡಿಪ್ರೆಷನ್ಗೆ ಹೊಂಟೋಗ್ಬಿಟ್ಟೆ ನಾನೇನೆ. ಏನು ಮಾಡ್ತಾಯಿದ್ದೀನಿ, ಎಲ್ಲರದು ಕ್ಲಿಕ್ ಆಗಿದೆ, ನಂದೇ ಆಯ್ತಾ ಇಲ್ವಲ್ಲ ಅಂತ. ಬಟ್ ಆಮೇಲೆ ಬೇರೆ ಇನ್ನೂ ಸ್ಟಾರ್ಟಿಂಗಲ್ಲಿ ಒಂದೇ ಸಲ ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ ಅಂತ ಗೊತ್ತು, ಬೇಸ್ಮೆಂಟಿಂದ ಹೋಗಬೇಕು ಅಂತ. ಸೊ ಅದಕ್ಕೋಸ್ಕರನೇ ಸುಮ್ಮನೆ ಆಗ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಹೆಂಗೂ ಬಿಡೋದು ಬೇಡ, ಹೆಂಗೂ ತಾಂಡಿದ್ದೀನಿ ಅಂತ ಚಾಲೆಂಜ್ನ ಬಿಟ್ಬಿಟ್ಟು ಏನು ಮಾಡೋಕ್ಕೆ ಅಂತ. ಈಗ ಹೆಂಗೂ ನಾನು 365 ತಗೊಂಡಿದ್ದೀನಿ. 1 ಮಂತ್ ಕಂಪ್ಲೀಟು, 2 ಮಂತ್ಸ್ ಕಂಪ್ಲೀಟ್ ಗೈಸ್. 2 ಮಂತ್ಸ್ ಟೋಟಲಿ ಕಂಪ್ಲೀಟು. ಇವಾಗ 60 ನಾನು ಮಾರ್ಕ್ ಮಾಡಿದ್ರೆ 2 ಮಂತ್ಸ್ ಕರೆಕ್ಟಾಗಿ ಕ್ಲೋಸ್. ಇವತ್ತು 30 ಅಲ್ವಾ ತಾರೀಕು? ಮಾರ್ಚ್ ಯಾವತ್ತು 1 ರೀಲ್ ಸ್ಟಾರ್ಟ್ ಮಾಡಿದ್ದು, ಇವತ್ತು 30 ಕ್ಲೋಸ್ ಆಯಿತು. 2 ಮಂತ್ಸ್ ಆಯಿತು. ಪ್ರತಿ ಮಂತ್ ಎಂಡಿಂಗಲ್ಲೂ ಹಿಂಗೆ ಆಗ್ತೈತೆ. ಲಾಸ್ಟ್ ಮಂತ್ ಎಂಡಿಂಗಲ್ಲೂ ಸೇಮ್ ಹಿಂಗೆ ವ್ಲಾಗ್ ಮಾಡಿದ್ದೆ. ಇಲ್ಲ ಏನೋ ಕಾನ್ಸೆಪ್ಟ್ ಮೇಲೆ ವ್ಲಾಗ್ ಮಾಡೋಕ್ಕೆ ಹೋಗಿದ್ದೆ. ಬಟ್ ಇವತ್ತೂ ಕೋಇನ್ಸಿಡೆನ್ಸ್ ಇಲ್ಲ ಅಂದರೆ ನಾನಂತೂ ಬೇಡ ಮಾಡೋದು ಅಂದ್ಕೊಂಡಿದ್ದೆ. ಬಟ್ ಕೋಇನ್ಸಿಡೆನ್ಸ್ ಅನಿಸುತ್ತೆ, ಇವತ್ತು ನೈಟು ಸೇಮ್ ಅದೇ ಚಾರ್ಟಿಗೆ 60 ಅಂತ ತೋರಿಸ್ಬೇಕಿತ್ತು ಅನಿಸುತ್ತೆ. ಅದಕ್ಕೋಸ್ಕರ 60. ಇವತ್ತು 60th ಡೇ ಕರೆಕ್ಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿ. ಮುಂಚೆ ಅದನ್ನೆಲ್ಲ ಮಾಡಿ 365 ಆಗುತ್ತೆ. ಇನ್ನೇನು ಇದರಲ್ಲೂ 365 ಆದಾಗ 1 ಇಯರ್ ನನ್ನ ವ್ಲಾಗ್ ಚಾನಲ್ಗೆ. ಅದು 1 ಇಯರ್ ಆದಮೇಲೆ ಈಗ 1 ಇಯರ್ 2 ಇಯರ್ಸ್ ನನ್ನ ವ್ಲಾಗ್ ಚಾನಲ್ಗೆ. ಯಾವುದೋ ಬೇಕು ಬಂದುಬಿಟ್ಟೈತೇನೋ ಸೌಂಡ್ ಮಾಡ್ತಾಯಿದ್ದೆ. ಕೋಇನ್ಸಿಡೆನ್ಸ್ ಅನಿಸುತ್ತೆ ಗೈಸ್. ಇದು ಸೇಮು 30 ಲಾಸ್ಟ್ ಮಂತ್ 30ಗೆ ವೀಡಿಯೋ ಮಾಡಿದೆ, ಬಟ್ ಇವತ್ತು 30 + 30 60 ಡೇಸ್ ಆಗಿದೆ ಇವತ್ತು ನನ್ನ ವ್ಲಾಗು. ಸೊ ಅದಕ್ಕೋಸ್ಕರ ಏನಿಲ್ಲ, ಖುಷಿ ಏನಿಲ್ಲ, ಏನೂ ಇಲ್ಲ. ಮಾಮೂಲಿ ಹೋಗ್ತಾ ಇದೆ. ಅದು ಏನಂದರೆ ಬ್ಲೆಸ್ಸಿಂಗ್ ಇರಬೇಕಷ್ಟೇ ಮಾಡೋಕ್ಕೂ. ನನ್ನ ಫುಲ್ ಶೆಡ್ಯೂಲ್ ಹೆಂಗೆ ಬ್ಯುಸಿ ಆಗಿಬಿಟ್ಟಿದೆ ಅಂದರೆ, ಎದ್ದಿದ ತಕ್ಷಣ ಅಂಗಡಿ ಫಸ್ಟು,
ಅದಾದಮೇಲೆ ಇವಾಗ ಎಕ್ಸಾಮ್ ಇದೆ ಒಂದು ನೆಕ್ಸ್ಟ್ ವೀಕ್ವರೆಗೂ. ಸೊ ಅದನ್ನು ಕನ್ಸಿಡರ್ ಮಾಡಬೇಕು. ಎಕ್ಸಾಮಲ್ಲೂ ವ್ಲಾಗ್ ಮಾಡ್ತೀನಲ್ಲ, ಅದು ಕನ್ಸಿಡರ್ ಮಾಡಬೇಕು. ಅಂಗಡಿ, ಎಕ್ಸಾಮು, ಆಮೇಲೆ ವ್ಲಾಗು ಮೂರು ಮಾಡೋ ಅಷ್ಟರಲ್ಲಿ ಫುಲ್ಲು ಒಂಥರ ಆಗೋಗ್ಬಿಡ್ತದೆ. ಟ್ರೈ ಮಾಡಿ, ನೀವು ಒಂದು ಸತಿ ಗೊತ್ತಾಯ್ತದೆ. ಟ್ರೈ ಮಾಡಿ ಅನ್ನೋದಕ್ಕಿಂತ ಸಖತ್ ಹಿಂಸೆ. ನಾನು ತೊಗೊಂಬಿಟ್ಟಿದ್ದೀನಲ್ಲ ಅನ್ನೋದು ಇತ್ತಾಗಿ ಕರೆಕ್ಟಾಗಿ ಅಂಗಡಿ ತೆಗಿಬೇಕು. ಅಂಗಡಿ ಇನ್ನೇನು ಮಾಡೋದು, ಅಂಗಡಿ ಇದ್ರೇ ದುಡಿಯೋಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಬೇರೆ ಇನ್ಕಮ್ ಸೋರ್ಸಸ್ ಏನಾದ್ರು ಹುಡುಕ್ಬೇಕಾಗುತ್ತಲ್ಲ. ಸೊ ಅದು ಮುಗಿಸಿದ ತಕ್ಷಣವೇ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಷ್ಟು ಹೆಕ್ಟಿಕ್ ಅನಿಸಲ್ಲ. ನಾನೇ ಸ್ವಲ್ಪ ಅಲ್ಲೇ ಯಾರಾದರೂ ಸಿಗ್ತಾರೆ ಮಾಡಿಬಿಡ್ತೀನಿ. ಬಟ್ ಎಕ್ಸಾಮ್ ಟೈಮ್ಸಲ್ಲಿದ್ದಾಗ ವ್ಲಾಗಿಂಗ್ ತುಂಬ ಕಷ್ಟ. ಇವಾಗ ಈ ಮಕ್ಕಳನ್ನೆಲ್ಲ ಕಳಿಸೋಷ್ಟರಲ್ಲಿ ನನಗಂತೂ ಸಾಕಾಗೋಗ್ಬಿಡ್ತದೆ. ಈಗ ಇನ್ನೊಂದು ಬಂದವಳು, ಇನ್ನೊಂದು ಕಟ್ ಮಾಡ್ತೀನಿ ಅಂದ್ಬಿಟ್ಟು ಈಗ ಬರ್ತಾರೆ ನೋಡಿ. ಪಕ್ಕ ಇನ್ನು 2 ನಿಮಿಷದಲ್ಲಿ ಬಂದೇ ಬರ್ತಾರೆ. ಇಲ್ಲೇ ನಿಂತಿರ್ತಾರೆ, ಇಲ್ಲೇ ಇಲ್ಲ ಅಲ್ಲಿ ಹೋಗೋರೆ. ಈಗ ಇದು ವ್ಲಾಗ್ ಮಧ್ಯದಲ್ಲೇ ಸ್ಪ್ಲಿಟ್ ಮಾಡಿಬಿಟ್ಟು ಹೋಗಿದ್ದೀನಿ ಅವ್ರಿಗೆ, ಹೋಗು ಅಂತ ಹೇಳಿ. ಪಾಪ ಅವರು ಏನು ಮಾಡೋಂಗಿಲ್ಲ, ಬರ್ತಾರೆ. ಸೊ ಏನಂದರೆ ಅವರು ನಗಾಡ ಜಾಸ್ತಿ. ನಾನೇನೋ ಬೇರೆ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ, ಅವ್ರು ನಗಾಡಿಸ್ಬಿಟ್ಟು ಫುಲ್ ವ್ಲಾಗ್ ಟರ್ನ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಬೇರೆ ನಾನೆಲ್ಲೋ ಇದ್ದೆ 30 ಅಂತ ಎಲ್ಲೆಲ್ಲೋ ಇದೆ, ಅದೆಲ್ಲ ಮರ್ತೋದೆ. 30 ಅಂತ ಏನೋ ಹೇಳ್ತಿದ್ದೆ. ಬಂದ ನಂಗೆ ಗೊತ್ತು, ಅವ್ನು ಪಕ್ಕ ಬಂದ. ಇಲ್ಲಿ ನಂಗೆ ಶ್ಯಾಡೋಲ್ಲೇ ಕಂಡುಹಿಡ್ಬಿಡ್ತೀನಿ. ನಾನು ಹೇಳ್ದೆ ತಾನೇ ಬರಬೇಡಿ ಅಂತ. ನನಗೆ ಗೊತ್ತಾಗೋಯ್ತದೆ ನಾನು ನಮ್ಮನೇಲಿ ನನಗೆ ಗೊತ್ತಾಗಲ್ವ ಯಾರು ಹೆಂಗೆ ಬರ್ತಾರೆ ಏನು ಅಂತ. ಅವಳು ಇಲ್ಲೇ ಎಲ್ಲಾರ ಕೂತಿರ್ತಾಳೆ, ಅಲ್ಲೇ ನಿಂತವನೆ ಡೋರ್ ಹತ್ರನೇ. ಅಷ್ಟೇ ಗಾಯ್ಸ್ ಹೇಳ್ಬೇಕಿದ್ದು. ಜಾಸ್ತಿ ನಾನು ತಲೆ ತಿನ್ನೋಕೆ ಹೋಗಲ್ಲ. ಎಲ್ಲರದ್ದು ಲೈಫಲ್ಲಿ ಬ್ಯುಸಿ ಇದ್ದೇ ಇರ್ತದೆ. ಬಟ್ ಏನಂದರೆ ಟೈಮ್ ತೆಗೆದುಬಿಟ್ಟು ವ್ಲಾಗ್ ಮಾಡೋಕ್ಕೆ ಸಿಕ್ಕಿದಾಗ ನೀವು ವ್ಲಾಗ್ ಮಾಡಿ, ನಿಮಗೆ ಮೆಮೊರೀಸ್ ಸೇವ್ ಆಗುತ್ತೆ. ಹಳೆ ವೀಡಿಯೋಸಲ್ಲೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಸೊ ಅಷ್ಟೇ, ಇನ್ನೇನು ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. 2 ಮಂತ್ ಕಂಪ್ಲೀಟ್ ಇದ್ದದ್ದು ಮಾತ್ರ ನೀಟಾಗಿ ಹೇಳ್ತೀನಿ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೋಸ್ಕರವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ, ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.